ಕನ್ಯಾ ರಾಶಿ. ಈ ದಿನ ನಿಮಗೆ ಮಕ್ಕಳ ವಿಷಯದಲ್ಲಿ ಕೆಲವು ಮನಸ್ಸಿಗೆ ಅಸಮಾಧಾನವಾಗುವ ಘಟನೆಗಳು ಸಂಭವಿಸಬಹುದು. ವ್ಯಾಪಾರಸ್ಥರಿಗೆ ತಂದ ವಸ್ತುಗಳು ಹಾಳಾಗಿ ನಷ್ಟ ಕಾಣುವ ಸಾಧ್ಯತೆಗಳು ಈ ದಿನ ಇದೆ. ಅಧಿಕಾರಿಗಳಿಗೆ ನೀವು ಮಾಡುವ ಕರ್ತವ್ಯವು ಸೂಕ್ತ ಕಾಲದಲ್ಲಿ ಆಗದೇ ಇರುವುದರಿಂದ ಮೇಲಾಧಿಕಾರಿಗಳಿಂದ ಕಿರಿಕಿರಿ ಸಂಭವಿಸುವ ಸಾಧ್ಯತೆ ಜಾಸ್ತಿಯಾಗಿ ಇದೆ. ವ್ಯವಹಾರ ಕ್ಷೇತ್ರದಲ್ಲಿ ನಿಮ್ಮೊಂದಿಗೆ ನಿಮಗೆ ಸಹಕರಿಸುವ ಸೇವಕರು ಕೆಲಸದಾಳುಗಳಿಂದ ನಿಮ್ಮ ಸಮಯಕ್ಕೆ ವಿಘ್ನಗಳು ಬರುವ ಲಕ್ಷಣ ಜಾಸ್ತಿಯಾಗಿದೆ. ಕನ್ಯಾ ರಾಶಿಯವರಿಗೆ ಈ ದಿನ ಮಿಶ್ರ ಫಲದಾಯಕವಾದ ಸಮಯ. ಜಾಗ್ರತೆಯಾಗಿರುವುದು ಶುಭಪ್ರದ. ತಾವು ಮಾಡಬೇಕಾದ ಆರಾಧನೆ, ನಿಮ್ಮ ಮನೆಯಲ್ಲಿ ಹಿರಿಯರ ಮಾತಾಪಿತೃಗಳ ನಮಸ್ಕಾರವನ್ನು ಮಾಡಿ, ದೇವರಿಗೆ ತುಪ್ಪದ ದೀಪವನ್ನು ಹಚ್ಚಿ, ಗರಿಕೆಯಿಂದ ಗಣಪತಿಯ ಅಷ್ಟೋತ್ತರ ಅರ್ಚನೆಯನ್ನು ಮಾಡುವುದರಿಂದ ಒಳ್ಳೆಯ ಫಲ ನಿಮ್ಮದಾಗುತ್ತೆ. ಅಲ್ಲದೆ ದುರ್ಗಾದೇವಿಯ ಆರಾಧನೆಯು ನಿಮ್ಮ ಪಾಲಿಗೆ ಈ ದಿನ ಯಶಸ್ಸನ್ನು ತಂದುಕೊಡುವ ದಿನ. 6 ರಾಶಿಯನ್ನು ಕೇಳಿದ್ದೀರಾ. ಇನ್ನು 2 ಜಾತಕಗಳ ಬಗ್ಗೆ ವಿಚಾರವನ್ನು ತಿಳಿದು ಮುಂದಿನ ರಾಶಿಗಳನ್ನು ನಂತರ ನೋಡುವ ಪ್ರಯತ್ನ ಮಾಡೋಣ. ಕುಣಿಗಲ್ಲಿಂದ ಕುಮಾರ್ ಅಂಥೇಳಿ ಅವರ ಜಾತಕದ ಡೀಟೇಲ್ಸನ್ನು ನಮಗೆ ಕಳಿಸಿದ್ದಾರೆ. ಇವರದ್ದು 25/9/1959 ಬೆಳಗ್ಗೆ 8 ಗಂಟೆಗೆ ಜನನ ಆಗಿದ್ದಾರೆ. ಇವರ ಪ್ರಶ್ನೆ ಆರೋಗ್ಯದ ಬಗ್ಗೆ, ಅನಾರೋಗ್ಯದ ಬಗ್ಗೆ. ನನ್ನ ಈ ಆರೋಗ್ಯದ ವ್ಯತ್ಯಾಸಕ್ಕೆ ಕಾರಣ ಏನು, ಇದಕ್ಕೆ ಪರಿಹಾರ ಏನು ಗುರುಗಳೇ ಅಂತ ಹೇಳಿದ್ದಾರೆ. ಇವರದ್ದು ಜಾತಕದಲ್ಲಿ ಆರ್ದ್ರ ನಕ್ಷತ್ರ ಮಿಥುನ ರಾಶಿಯಲ್ಲಿ ಇವರು ಜನನ ಆಗಿದ್ದಾರೆ. ಈಗ ಇವರಿಗೆ ನಡೀತಾ ಇರುವಂತಹ ದಶಾಕಾಲ ಬುಧ ಮಹಾರ್ದಶೆಯಲ್ಲಿ ಗುರುಭುಕ್ತಿ. ಬುಧ ಮಹಾರ್ದಶೆಯು 19/11/2027 ತನಕ ಇದೆ. ಈಗ ಗುರುಭುಕ್ತಿ ನಡೀತಾ ಇದೆ ನೋಡಿ. ಈ ಬುಧ ದಶಾ ಗುರುಭುಕ್ತಿ, ಬುಧನು ನಿಮಗೆ ದೋಷಪ್ರದವಾದಂಥ ಭಾವದಲ್ಲಿಲ್ಲ, ಉಚ್ಚ ಸ್ಥಾನದಲ್ಲಿದ್ದಾನೆ. ಹಾಗಾದರೆ ಉಚ್ಚ ಸ್ಥಾನದಲ್ಲಿರುವಂತಹ ಬುಧನು ಸ್ವಲ್ಪ ರಕ್ತದೊತ್ತಡ, ಹಾಗೆ BP, ಈ ಶುಗರ್, ಇಂತಹ ಸ್ವಲ್ಪ ದೈಹಿಕ ದೀರ್ಘಕಾಲದ ರೋಗಗಳು ಈ ಸಂದರ್ಭದಲ್ಲಿ ಉಂಟಾಗುವ ಸಾಧ್ಯತೆ ಇದೆ. ಗುರುವಿನಿಂದ ಶುಕ್ರನಿಂದ ಒಂದು ವ್ಯಕ್ತಿಗೆ ಶುಗರ್ ಸಂಬಂಧಪಟ್ಟಂತಹ ಡಯಾಬಿಟಿಸ್ ಅಂತ ಏನು ಹೇಳ್ತೇವೆ, ಅದರ ಆರೋಗ್ಯದ ದೋಷ ನಿಮ್ಮ ಜಾತಕದಲ್ಲಿ ಕಾಣಿಸ್ತಾ ಇದೆ ನನಗೆ. ಇದು ನಿಮ್ಮ ಚಪಲತೆ, ಆಹಾರ ಪದ್ಧತಿಯಲ್ಲಿ ಚಪಲತೆಯನ್ನು ನಿಧಾನ ಮಾಡಿ, ಅಲ್ಲದೆ ಯಾವುದು ಬೇಕಾಬಿಟ್ಟಿ ಆಹಾರವನ್ನು ತಿನ್ನುವಂತಹ ಅಪೇಕ್ಷೆಗಳನ್ನು ಕಡಿಮೆ ಮಾಡಿ, ವೈದ್ಯರ ಸಲಹೆಯನ್ನು ಸರಿಯಾಗಿ ಪಾಲನೆ ಮಾಡಿ. ಇದು ನಿಮಗೆ ಪ್ರಥಮವಾದ ಪರಿಹಾರವನ್ನು ನಾನು ಹೇಳ್ತಾ ಇರೋದು. ಯಾಕೆಂತೇಳಿದರೆ ರೋಗಕ್ಕೆ ಹೋಮವೇ ಹವನವೇ ಅಂತಿಮವಾದ ಮೆಡಿಷನ್ ಅಲ್ಲ, ಅದು ಉಪಶಮನಗೊಳಿಸುತ್ತೆ. ಅಲ್ಲದೆ ವೈದ್ಯರ ನಿಯಮವನ್ನು ನಾವು ನಿಧಾನ ಸಹಜವಾಗಿ ಕ್ರಮ ಪ್ರಕಾರ ನಾವು ಪಾಲನೆ ಮಾಡಿದಾಗ ಮಾತ್ರ ನಮ್ಮ ಆರೋಗ್ಯ ಸ್ಥಿತಿ ಸುಧಾರಿಸುವ ಸಾಧ್ಯತೆ ಇದೆ. ನಿಮ್ಮ ಜಾತಕದಲ್ಲಿ ನನಗೆ ದೀರ್ಘಕಾಲದ ಆರೋಗ್ಯದ ದೋಷಗಳು ಕಾಣಿಸುವುದರಿಂದಾಗಿ ಇದನ್ನು ನೀವು ನಿಯಮಬದ್ಧವಾದ ನಿಯಮವನ್ನು, ನೈಮಿತ್ತಿಕ ಆಚರಣೆಗಳನ್ನು ಚೆನ್ನಾಗಿ ಇಟ್ಟುಕೊಳ್ಳಿ. ಈ ಸಂದರ್ಭದಲ್ಲಿ ಧನ್ವಂತರಿ ಹವನವಾಗಬಹುದು, ಇಲ್ಲದಿದೆ ಮೃತ ಸಂಜೀವಿನಿ ಜಪ ಎಳ್ಳೆಣ್ಣೆಗೆ ಮಾಡಿ ಶನಿದೇವರಿಗೆ ಕೊಟ್ಟು ಅಲ್ಲಿ ಶನಿ ಪೂಜೆಯನ್ನು ಮಾಡುವುದು ಒಳ್ಳೆಯದು. ಅದೇ ಧನ್ವಂತರಿ ಜಪವನ್ನು ಮಾಡಿಸುತ್ತಾ ಬರುವುದು ಒಳ್ಳೆಯದು. ಅದರೊಂದಿಗೆ ಧನ್ವಂತರಿ ಹವನ ಮಾಡಿದರೆ ಇನ್ನೂ ಒಳ್ಳೆಯದು ಅಂತ ಹೇಳ್ತೇನೆ. ಹಾಗಾಗಿ ಯಾವುದೇ ಮೃತ್ಯು ಭಯ ಇದರಲ್ಲಿ ಕಾಣಿಸುವುದಿಲ್ಲ. ದೀರ್ಘ ಆಯುಷ್ಯಗಳು ಕಾಣಿಸ್ತಾ ಇದೆ. ಚಿಕ್ಕ ಪುಟ್ಟ ಶಸ್ತ್ರಕ್ರಿಯೆಗಳು ಕಾಣಿಸುವ ಸಾಧ್ಯತೆ ಇದೆ. ಅದರಿಂದಾಗಿ ತಾವು ಮಾಡಬೇಕಾದ ಈ ಕ್ರಮವನ್ನು ಆಚರಣೆ ಮಾಡಿ ಒಳ್ಳೆಯ ಆರೋಗ್ಯ ನಿಮಗೆ ಲಭಿಸಲಿ ಅಂಥೇಳಿ ನಮ್ಮ ಗುರುಗಳಲ್ಲಿ ಪ್ರಾರ್ಥಿಸ್ತೇನೆ. ನಮಸ್ಕಾರ. ಇನ್ನು ಮುಂದಿನ 6 ರಾಶಿಗಳ ಫಲಗಳ ಬಗ್ಗೆ ಗಮನ ಹರಿಸೋಣ. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಪ್ರಯಾಣದ ಯೋಗಗಳು ಚೆನ್ನಾಗಿದೆ. ಅದಲ್ಲದೆ ಕೆಲವು ಮಂಗಳ ಕೆಲಸದ ವಿವಾಹದ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳುವ ಅವಕಾಶಗಳು ಈ ದಿನ ಒಳ್ಳೆಯದಾಗಿ ಕಾಣಿಸ್ತಾ ಇದೆ. ತರಾತುರಿಯ ಗಡಿಬಿಡಿಗಳು ನಿಮ್ಮ ಪಾಲಿಗೆ ನಷ್ಟವನ್ನುಂಟು ಮಾಡುವ ಸಾಧ್ಯತೆಗಳಿದೆ. ಅಥವಾ ಅಮೂಲ್ಯವಾದ ವಸ್ತು ನಷ್ಟವಾಗುವುದೋ ಮರೆತು ಹೋಗುವುದೋ, ಇಂತಹ ಗಡಿಬಿಡಿಗಳು ಸಹ ನಿಮ್ಮ ಈ ದಿನ ನಿಮಗೆ ಜಾಸ್ತಿಯಾಗಿ ಕಾಣಿಸುವ ಸಾಧ್ಯತೆ ಇದೆ. ಅದರಿಂದ ಈ ದಿನ ಎಲ್ಲವನ್ನು ಸಮಾಧಾನವಾಗಿ
ಎರಡೆರಡು ಸಲ ಪರಾಮರ್ಶೆ ಮಾಡಿ ನಂತರ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನೀವು ತೊಡಗಿಸಿದರೆ ಇವತ್ತು ಒಳ್ಳೆಯ ಶುಭ ಫಲಗಳು ಉಂಟಾಗುವ ಲಕ್ಷಣ ಚೆನ್ನಾಗಿದೆ. ತಾವು ಮಾಡಬೇಕಾದ ಆರಾಧನೆ ಗಣಪತಿಗೆ ಗರಿಕೆಯ ಅರ್ಚನೆ, ಸುಬ್ರಹ್ಮಣ್ಯ ದೇವರ ಸೇವೆ, ಈ ಎರಡನ್ನು ತಾವು ಮಾಡಿದರೆ ಉತ್ತಮ ಫಲ ನಿಮ್ಮದಾಗುತ್ತೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.